ದಸರಾ ಕ್ರೀಡಾಕೂಟ 2025 ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರಾದ ಶ್ರೀ ವೆಂಕಟೇಶ್ ಅವರೇ, ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರೇ, ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂಥ ತನ್ವೀರ್ ಸೇಠ್ ಅವರೇ, ಅಂತಾರಾಷ್ಟ್ರೀಯ ಮಹಿಳಾ ಕುಸ್ತಿಪಟು ಶಾಸಕರು ಆದಂಥ ಕುಮಾರಿ ವಿನೇಶ್ ಪೊಗಟ್ ಅವರೇ, ಮೇಲ್ಮನೆಯ ಸದಸ್ಯರು, ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಆದಂಥ ಶ್ರೀ ಕೆ ಗೋವಿಂದರಾಜು ಅವರ, ಎಆರ್ ಕೃಷ್ಣಮೂರ್ತಿ ಅವರ, ಶಾಸಕರು ಅನಿಲ್ ಚಿಕ್ಮಾದು ಅವರ, ಡಾಕ್ಟರ್ ತಿಮ್ಮಯ್ಯ ಅವರ, ಶಿವಕುಮಾರ್ ಅವರ, ರವಿಶಂಕರ್ ಅವರ, ಪುಷ್ಪಾ ಅಮರನಾಥ್ ಉಪಾಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ನವೀನ್ ರಾಜ್ ಸಿಂಗ್ ಪ್ರಧಾನ ಕಾರ್ಯದರ್ಶಿ ಕ್ರೀಡಾ ಇಲಾಖೆ, ಚೇತನ್ ಆಯುಕ್ತರು ಕ್ರೀಡಾ ಇಲಾಖೆ, ಹಾಗೂ ಮರುಸ್ವಾಮಿ ಅವರ ಕಾಡಾ ಅಧ್ಯಕ್ಷರಾದಂಥ ಶ್ರೀ ಮರುಸ್ವಾಮಿ ಅವರೇ, ಇತರ ಎಲ್ಲ ವಿಶೇಷ ಆಹ್ವಾನಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದ ಸಿಎಂ ಕಪ್ 2025 ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಈ ಕ್ರೀಡಾಕೂಟದಲ್ಲಿ 5 ವಿಭಾಗಗಳಿಂದ ಸುಮಾರು 3600 ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಪ್ರತಿ ವಿಭಾಗದಲ್ಲಿ 720 ಕ್ರೀಡಾಪಟುಗಳಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೋಲು ಗೆಲುವು ಮುಖ್ಯ ಅಲ್ಲ, ಆದರೆ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂಥದ್ದು ಕ್ರೀಡಾ ಮನೋಭಾವವನ್ನು ಮೆರಿತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಚಾಮುಂಡಿ ವಿಹಾರ ಕ್ರೀಡಾಂಗಣದ ಗ್ಯಾಲರಿ ಮತ್ತು ಈಜುಕೊಳದ ಟೆನ್ಸೈಲ್ ಮೆಂಬ್ರೇನ್ ಛಾವಣಿ ಮತ್ತು ಇತರ ಕಾಮಗಾರಿ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸುಮಾರು 20ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 20 ಕೋಟಿ ಹೆಚ್ಚುಗಳನ್ನು ಇಂದಿನ ಈ ಸಮಾರಂಭದಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಮಹಿಳಾ ಕುಸ್ತಿಪಟು ಶ್ರೀಮತಿ ವಿನೇಶ್ ಪೋಗಟ್ ಭಾಗವಹಿಸಿರುವತಕ್ಕಂಥದ್ದು ಇದು ಒಂದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. Can you understand Kannada?
Only Hindi you know. Okay. ಇದು ಒಂದು ಕಾಲದಲ್ಲಿ ಕುಸ್ತಿ ಪುರುಷರ ಕ್ರೀಡೆಯಾಗಿತ್ತು. ಆದರೆ ಮಹಿಳಾ ಕುಸ್ತಿಪಟುಗಳು ಇವತ್ತು ಹೆಚ್ಚು ಹೆಚ್ಚು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ವಿನೇಶ್ ಫೋಗಟ್ ಅವರು ಬರೀ ಕುಸ್ತಿಪಟು ಆಗಿರಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟು ಆಗಿದ್ರು. ಒಲಿಂಪಿಕ್ ಅಂತಾರಾಷ್ಟ್ರೀಯ ಅಂತಂದ್ರೆ ಒಲಿಂಪಿಕ್ ಅಲ್ವೇನಪ್ಪ? ಒಲಿಂಪಿಕ್ ನಲ್ಲಿ ಚಿನ್ನ ಸಿಕ್ಕಿಲ್ಲ ಅವರಿಗೆ, ಚಿನ್ನ ಸಿಕ್ಕಿಲ್ಲ ಅವರಿಗೆ, ಆದ್ರೆ ಹೋಗಿದ್ರು, ಅಲ್ಲಿ ಭಾಗವಹಿಸಿದ್ರು. ಆದ್ರಿಂದ ಇವರು ಈಗ ರಾಜಕಾರಣಿ ಕೂಡ ಆಗಿದ್ದಾರೆ. ಹರಿಯಾಣ ವಿಧಾನಸಭೆಯಲ್ಲಿ ಶಾಸಕರಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಇವರು ಅಬ್ರಪ್ಟ್ ಆಗಿ ಕುಸ್ತಿ ಕ್ರೀಡೆಯನ್ನೇ ಬಿಟ್ಟು ರಾಜಕಾರಣಿ ಆಗಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಎಲ್ಲ ರೀತಿಯ ಕ್ರೀಡಾಪಟುಗಳಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಯಾರು ಈಗ ಒಲಿಂಪಿಕ್ 28ಕ್ಕೆ ನಡೀತಾ ಇದೆ, 2028, ಆ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಕರ್ನಾಟಕದಿಂದ 60 ಜನರಿಗೆ 10 ಲಕ್ಷ ರೂಪಾಯಿಗಳನ್ನ ಕೊಟ್ಟು ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ 10 ಲಕ್ಷ, 60 ಕ್ರೀಡಾಪಟುಗಳು. ನಾನು ಅವರು ಗೆದ್ರೆ ಅವರಿಗೆ ಕರ್ನಾಟಕ ಸರ್ಕಾರ ಬಹುಮಾನವನ್ನೂ ಕೂಡ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಒಲಿಂಪಿಕ್ ನಲ್ಲಿ ಗೆದ್ರೆ 5 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ 6 ಕೋಟಿ ರೂಪಾಯಿಗಳನ್ನ 6 ಆಮೇಲೆ ಕ್ರೀಡಾಪಟುಗಳಿಗೆ ಉದ್ಯೋಗದಲ್ಲಿ 2%, ಎಲ್ಲ ಇಲಾಖೆಗಳಲ್ಲೂ ಕೂಡ 2% ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಆದೇಶ ಆಯ್ತಾ? 2%. ಪೊಲೀಸ್ ಇಲಾಖೆಯಲ್ಲಿ 2ರಿಂದ 3%. ಇದು ನೀವು ಕ್ರೀಡೆ ಮತ್ತೆ ಶಿಕ್ಷಣ ಎರಡರಲ್ಲೂ ಕೂಡ ಹೆಚ್ಚು ತರಬೇತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರಿಂದ ನಿಮಗೆ ನಿಮ್ಮ ವ್ಯಕ್ತಿತ್ವದ ವಿಕಸನ ಆಗ್ತದೆ, ಮಾನಸಿಕ ವಿಕಾಸನ ಆಗ್ತದೆ, ದೈಹಿಕ ವಿಕಾಸ ಆಗ್ತದೆ. ಇದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಆರೋಗ್ಯ ಇರಬೇಕು ಅನ್ನೋದಾದ್ರೆ ಅವರು ಶಾಲೆಗಳಲ್ಲಿ ನಂತರ ಕ್ರೀಡಾಪಟುವಾಗಿರ್ಬೇಕು. ಅಷ್ಟೇ ಅಲ್ಲ, ಎಕ್ಸರ್ಸೈಜ್ ಮಾಡ್ತಕ್ಕಂಥದ್ದು, ದೈಹಿಕ ದಂಡಿಸ್ತಕ್ಕಂಥದ್ದು ಇದೆಯಲ್ಲ, ದೇಹವನ್ನು ದಂಡಿಸ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಅತ್ಯಂತ ಸಂತೋಷದಿಂದ ದಸರಾ ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿ ಈ ನಾಡಿನ ಎಲ್ಲ ಜನರಿಗೆ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.